ಬಿಗ್ ಬಾಸ್ 19ನೇ ಸಂಚಿಕೆ. ಬೆಳಿಗ್ಗೆ ಹುಚ್ಚ ವೆಂಕಟ್ ಕಿಚನ್ ಅಲ್ಲಿ ಟೀ ಕುಡಿಯುತ್ತಾ ಕಾಣುತ್ತಾರೆ. ಆಮೇಲೆ ಗಾರ್ಡನ್ ಏರಿಯಾದಲ್ಲಿ ಎಲ್ಲರನ್ನು ಕುಳಿಸಿ ಶ್ರುತಿ ಎಣ್ಣೆ ಹಚ್ಚುತ್ತಾರೆ. ಒಳಗೆ ಮಾಸ್ಟರ್ ಆನಂದ್ ನೇಹಾಗೆ ಸಂಜೆ ತನಕ ಏನು ತಿನ್ನಬೇಡ ಮತ್ತು ದಿನಪೂರ್ತಿ ಡಲ್ ಆಗಿರು ಎಂದು ಹೇಳುತ್ತಾರೆ. ಒಂದು ಸುರುಸುರು ಬತ್ತಿ ಕಡುತ್ತೇನೆ, ಅದೇ ಕೋಡು ಎಂದು ಹೇಳುತ್ತಾರೆ. ಅದೇ ತರ ನೇತ್ರಾಗೂ ಮತ್ತು ಕೃತಿಕಾಗೂ ಕೂಡ ಸುರುಸುರು ಬತ್ತಿ ಕೋಡು ಎಂದು ಒಂದೊಂದು ಟಾಸ್ಕ್ ಕೊಡುತ್ತಾರೆ. ಚಂದನ್ಗೂ ಕೂಡ ಅದೇ ತರ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನು ಮಾಸ್ಟರ್ ಆನಂದ್ ಕೊಡುತ್ತಾರೆ. ನಂತರ ರವಿ ಮೂರೂರ್ ಹುಚ್ಚ ವೆಂಕಟ್ ತನಗೆ ಇರಿಟೇಟ್ ಮಾಡುತ್ತಿದ್ದಾರೆ ಎಂದು ಆನಂದ್ ಹತ್ತಿರ ಹೇಳುತ್ತಾರೆ. ಗಾರ್ಡನ್ ಏರಿಯಾದಲ್ಲಿ ಕುಳಿತ ಹುಚ್ಚ ವೆಂಕಟ್ ತನ್ನ ಅಡಿಗೆ ತಾನೇ ಮಾಡಿಕೊಳ್ಳುತ್ತೇನೆ, ಹೋಗುವ ತನಕ ಯಾರು ಅಡಿಗೆಯನ್ನು ತಿನ್ನಲ್ಲ ಎಂದು ಶ್ರುತಿ ಹತ್ತಿರ ಹೇಳುತ್ತಾರೆ. ಅದೇ ತರ ಹುಚ್ಚ ವೆಂಕಟ್ ಅಡಿಗೆ ಮಾಡಿಕೊಳ್ಳುವಾಗ ಈ ಹಠ ಯಾವಾಗ ಬಿಡುತ್ತೀರಾ ಎಂದು ಚಂದನ್ ಕೇಳುತ್ತಾರೆ. ವೆಂಕಟ್ ಅದಕ್ಕೆ ತಾನು ಹಠವಾದಿ ಎಂದು ಹೇಳುತ್ತಾರೆ. ಅನಂತರ ಭಾವನಾ ಗಾರ್ಡನ್ ಏರಿಯಾದಲ್ಲಿ ಮಗಳನ್ನು ನೆನೆದು ಅಳುತ್ತಾಳೆ. ಆಗ ಹುಚ್ಚ ವೆಂಕಟ್ ಲಿವಿಂಗ್ ಏರಿಯಾದಲ್ಲಿ ಒಬ್ಬರೇ ಹಾಡು ಹೇಳುತ್ತಿರುತ್ತಾರೆ. ಅವರಿಗೆ ಚಂದನ್ ಮತ್ತು ಕೃತಿಕಾ ಅವರ ಸ್ಟೈಲಲ್ಲೇ ಹಾಡಿ ಸಾಥ್ ಕೊಡುತ್ತಾರೆ. ಅನಂತರ ವೆಂಕಟ್ ತಮ್ಮ ಸೇನೆ ಪ್ರಾರಂಭವಾದ ಬಗ್ಗೆ ಸದಸ್ಯರ ಬಗ್ಗೆ ಹೇಳುತ್ತಾರೆ. ಸಂಜೆ ಆನಂದ್ ತಾವು ಸುರುಸುರು ಬತ್ತಿ ಕೊಟ್ಟಿದ್ದರಿಂದ ತನಗೆ ಮುಂದಿನ ವಾರ ಇಮ್ಯುನಿಟಿ ಸಿಗುತ್ತಿದೆ ಮತ್ತು 6 ಜನ ತೆಗೆದುಕೊಂಡವರಲ್ಲಿ ಒಬ್ಬರು ಡೈರೆಕ್ಟ್ ನಾಮಿನೇಟ್ ಆಗುತ್ತಾರೆ ಎಂದು ಹೇಳುತ್ತಾರೆ. ಚಂದನ್, ಭಾವನಾ, ಅಯ್ಯಪ್ಪ ಮತ್ತು ರವಿ ಮಾಸ್ಟರ್ ಆನಂದ್ ಕೊಟ್ಟ ಟಾಸ್ಕ್ ಬಗ್ಗೆ ಡೈರೆಕ್ಟ್ ನಾಮಿನೇಷನ್ ಬಗ್ಗೆ ಮಾತನಾಡಿಕೊಳ್ತಾರೆ ಮತ್ತು ವೆಂಕಟ್ ಅಡಿಗೆ ತುಂಬಾ ಕೆಟ್ಟದಾಗಿತ್ತು ಎಂದು ಚಂದನ್ ಹೇಳುತ್ತಾರೆ. ಸಂಜೆ ಬಿಗ್ ಬಾಸ್ ಲಕ್ಸುರಿ ಬಜೆಟ್ ಪಾಯಿಂಟ್ಸ್ ಅನ್ನು ಮನೆಯವರೆಲ್ಲರಿಗೂ ಕೊಡುತ್ತಾರೆ ಮತ್ತು ಪಾಯಿಂಟ್ಸ್ ಗೆ ತಕ್ಕಂತೆ ಪರ್ಚೇಸ್ ಮಾಡಲು ಹೇಳುತ್ತಾರೆ. ಮನೆಯವರೆಲ್ಲರೂ ಪರ್ಚೇಸ್ ಕೂಡ ಮಾಡ್ತಾರೆ. ಸಂಜೆ ರವಿ ಮೂರೂರ್ ತನಗೆ ಬಿಗ್ ಬಾಸ್ ಪಾಯಿಂಟ್ಸ್ ಕೊಟ್ಟಿಲ್ಲ ಎಂದು ನೇಹಾಗೆ ಹೇಳಿ ಬೇಜಾರು ಮಾಡಿಕೊಳ್ತಾರೆ. ಸಂಜೆ ಮನೆಯ ಕ್ಯಾಪ್ಟನ್ ಸ್ಥಾನಕ್ಕೆ ನಾಮಿನೇಷನ್ ಕೂಡ ನಡೆಯುತ್ತೆ. ವೆಂಕಟ್ ಕ್ಯಾಪ್ಟನ್ ಸ್ಥಾನಕ್ಕೆ ಯಾರು ಯೋಗ್ಯರಲ್ಲ ಎಂದು ಹೇಳುತ್ತಾರೆ. ಕೊನೆಗೂ ಎಲ್ಲರ ಮೆಜಾರಿಟಿ ಪ್ರಕಾರ ರೆಹಮಾನ್ ಮನೆಯ ಕ್ಯಾಪ್ಟನ್ ಆಗುತ್ತಾರೆ. ರೆಹಮಾನ್ ಮನೆಯ ಕೆಲಸವನ್ನು ಎಲ್ಲ ಸದಸ್ಯರಿಗೆ ಸಮಾನವಾಗಿ ಹಂಚುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.